ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈಗ ಬೆಳಿಗ್ಗೆ ಎದ್ದು ನಾನು ಬಂದಿದ್ದೇನೆ ಕಿಚನಿಗೆ, ಅಂದರೆ ಟಿಫಿನಿಗೆಲ್ಲ ರೆಡಿ ಮಾಡಬೇಕು. ಹಾಗೆ ನಾನು ಈಗ ಪೆರಿ ಪೆರಿ ಪಾಸ್ತಾ ಮಾಡ್ತಾ ಇದ್ದೇನೆ. ಹಾಗೆ ನೋಡಿ, ಇದೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಮೊದಲೇ ಇಟ್ಟಿದ್ದೆ, ಆದರೆ ಈಗ ಇನ್ನೂ ಸಣ್ಣ ಸಣ್ಣ ತುಂಡು ಮಾಡಬೇಕು. ಯಾಕೆಂದರೆ ತಿನ್ನುವಾಗ ಮಕ್ಕಳಿಗೆ ಈ ಥರ ವೆಜಿಟೇಬಲ್ಸ್ ಸಿಕ್ಕಿದರೆ ಮತ್ತು ತಿನ್ನಲಿಕ್ಕೆ ಕೇಳೋದಿಲ್ಲ. ಅದನ್ನು ಸರಿಯಾಗಿ ಸಣ್ಣ ಸಣ್ಣ ತುಂಡು ಮಾಡಿದರೆ ಅದು ಅವರಿಗೆ ಗೊತ್ತಾಗೋದಿಲ್ಲ. ಮತ್ತು ಮಕ್ಕಳು ವೆಜಿಟೇಬಲ್ಸ್ ತಿಂದರೆ ಎಲ್ಲ ಒಳ್ಳೆಯದು ಹೆಲ್ತಿಗೆ. ನೋಡಿ, ಇದನ್ನು ಈಗ ನಾನು ಬಣಲೆ ಹಣ್ಣು ಇಟ್ಟಿದ್ದೇನೆ ಗ್ಯಾಸಲ್ಲಿ. ಎಲ್ಲ ವೆಜಿಟೇಬಲ್ಸ್ ಮತ್ತು ಎಲ್ಲ ಹಾಕ್ತಾಯಿದ್ದೇನೆ. ಮತ್ತು ಎಲ್ಲ ತಾಯಂದಿರಿಗೂ ಒಂದೇ ಟೆನ್ಷನ್, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಎಂತ ಮಾಡೋದು, ಏನು ಮಾಡಿಕೊಡೋದು ಮಕ್ಕಳಿಗೆ ಟಿಫಿನಿಗೆ ಅಂತ. ಮತ್ತು ಸೇಮ್ ಎಲ್ಲ ಮಾಡಿಕೊಟ್ರೆ, ಇವತ್ತು ಮಾಡಿದ್ದು ನಾಳೆ ಮಾಡಿದರೆ ಮತ್ತೆ ಮಕ್ಕಳು ತಿನ್ನಲಿಕ್ಕೆ ಕೇಳೋದಿಲ್ಲ. ಹಾಗೆ ಹೊಸತ್ತು ಏನಾದರೂ ಮಾಡಬೇಕಾಗ್ತದೆ. ಹಾಗೆ ನಾನು ಪೆರಿ ಪೆರಿ ಪಾಸ್ತಾ ಮಾಡ್ತಾ ಇದ್ದೇನೆ. ಇದರಲ್ಲಿ ವೆಜಿಟೇಬಲ್ಸ್ ಮತ್ತು ಸಾಸ್, ಇದು ರೆಡ್ ಸಾಸ್ ಪಾಸ್ತಾ ಬರುತ್ತೆ, ಸ್ವಲ್ಪ ಸ್ಪೈಸಿ, ಅಂದರೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಮತ್ತು ಚೀಸಿ ಇರುತ್ತೆ ನೋಡಿ. ನಾನು ಸ್ಲೈಸ್ ಚೀಸನ್ನು ಕೂಡ ಹಾಕ್ತಾಯಿದ್ದೇನೆ. ಹಾಗೆ ಮತ್ತು ಒಮ್ಮೆ ಎಲ್ಲ ಮಕ್ಕಳಿಗೆ ಟಿಫಿನ್ ಕೊಟ್ಟು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಫ್ರೀ ಆಗ್ತೇವೆ. ಮತ್ತು ನಾನು ಎಲ್ಲ ಎಡಿಟಿಂಗ್ ಮಾಡೋದು ವಿಡಿಯೋ, ಮತ್ತು ಎಡಿಟಿಂಗ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಇರುತ್ತೆ. ಹಾಗೆ ಬೇಗ ಪಾಸ್ತಾವನ್ನು ಮಾಡಿ ಮತ್ತು ಮುಂದಿನ ಬಾಕಿ ಕೆಲಸ ಎಲ್ಲ ಇರುತ್ತೆ, ಅದೆಲ್ಲ ಮಾಡಬೇಕಾಗ್ತದೆ. ನೋಡಿ, ನಾನೀಗ ಎಲ್ಲ ಸ್ಪ್ರಿಂಕಲ್ ಮಾಡ್ತಾ ಇದ್ದೇನೆ, ಆರ್ಗ್ಯಾನೋ, ಪಾರ್ಸ್ಲೆ ಎಲ್ಲ ಒಳ್ಳೆಯದಾಗುತ್ತೆ ಈ ರೀತಿ ಮಾಡಿದರೆ. ಮತ್ತು ಮಕ್ಕಳಿಗೆ ಪಾಸ್ತಾ ಇಷ್ಟ ಕೂಡ. ಈಗ ಪಾಸ್ತಾ ರೆಡಿಯಾಗಿದೆ, ನಾನು ಟಿಫಿನಿಗೆ ಹಾಕ್ತಾ ಇದ್ದೇನೆ. ಹಾಗೆ ಬಿಸಿ ಉಂಟು. ಮತ್ತು ಬಿಸಿ ಟಿಫಿನನ್ನು ಬ್ಯಾಗಿನೊಳಗೆ ಇಡುವಾಗಿಲ್ಲ. ಹಾಗೆ ಸ್ವಲ್ಪ ಅದರ ಮುಚ್ಚಳವನ್ನು ತೆಗೆದು ಓಪನ್ ಮಾಡಿಟ್ಟರೆ ಒಂದು 10 ಮಿನಿಟ್ಸ್ ನಂತರ ಮತ್ತೆ ಟಿಫಿನನ್ನು ಪ್ಯಾಕ್ ಮಾಡ್ಬೋದು. ಇಲ್ಲದಿದ್ದರೆ ಅದು ಹಾಳಾಗ್ತದೆ, ಅಂದರೆ ಹಾಗೇ ಬಿಸಿ ಮುಚ್ಚಿಟ್ಟರೆ. ಹಾಗೆ ಅವನು ಸ್ಕೂಲಿಗೆ ಹೋಗಿ ಆಯಿತು. ಹಾಗೆ ನನ್ನದು ಕೆಲವು ಬಾಕಿದ್ದ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ನನ್ನ ಹತ್ರ ಒಂದು ಸ್ಟ್ಯಾಂಡ್ ಇತ್ತು, ಅದು ಮಗ್ ಇಡುವುದು, ಕಾಫಿ ಮಗ್ ಎಲ್ಲ ಇಡುವ ಸ್ಟ್ಯಾಂಡ್. ಅದು ಸ್ವಲ್ಪ ತುಕ್ಕು ಹಿಡಿದಿತ್ತು. ಹಾಗೆ ನಾನು ಅದಕ್ಕೆ ಸ್ವಲ್ಪ ಪೇಂಟಿಂಗ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಬುಕ್ಸಿಗೆಲ್ಲ ಮಾಡುವಂಥ ಪೇಂಟ್ ಇದು. ಹಾಗೆ ನಾನಿಲ್ಲಿ ಪಿಂಕ್ ಕಲರ್ ಪೇಂಟನ್ನು ಮಾಡ್ತಾ ಇದ್ದೇನೆ. ಅದು ಆದರೂ ರೌಂಡ್ ಪೇಂಟ್ ಮಾಡಬೇಕು, ಇಲ್ಲದಿದ್ದರೆ ಅದು ಅಷ್ಟು ಡಾರ್ಕ್ ಕಲರ್ ಬರೋದಿಲ್ಲ. ಮತ್ತು ಈ ರೀತಿ ಪೇಂಟ್ ಮಾಡಿಟ್ಟರೆ ಇದು ಯೂಸ್ ಆಗುತ್ತೆ ಪುನಃ, ಹಾಗೆ ಬಿಸಾಡಬೇಕಂತ ಇಲ್ಲ ಇದು. ಹಾಗೆ ನಾನು ಎಲ್ಲ ಬೇಗ ಪೇಂಟಿಂಗ್ ಮಾಡಬೇಕು, ಮತ್ತು ಲಂಚಿದ್ದು ಕೂಡ ತಯಾರಿ ಮಾಡಬೇಕು. ನೋಡಿ, ನಾನು ಈಗೇನೆ ಟೇಬಲ್ ಮೇಲೆ ಇಟ್ಟಿದ್ದೆ, ಹಾಗೆಲ್ಲ ಟೇಬಲಿಗೆಲ್ಲ ಪೇಂಟ್ ಆಗಿತ್ತು. ಅದಕ್ಕೆ ಈಗ ಪೇಪರ್ ಇಟ್ಟು ಪೇಂಟಿಂಗ್ ಮಾಡ್ತಾ ಇದ್ದೇನೆ. ಮತ್ತು ಇದು ಯಾವುದಕ್ಕಾದರೂ ಯೂಸ್ ಆಗುತ್ತೆ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ವೆಯ್ಟ್ ಲಾಸ್ ಮಾಡುವಂಥ ಸಲಾಡನ್ನು. ನೋಡಿ, ಇಲ್ಲಿ ನಾನು ತಗೊಂಡಿದ್ದೇನೆ ಗ್ರೀನ್ ಮೂಂಗ್. ನೀವು ನೋಡಿರಬೇಕು, ನಿನ್ನೆ ನಾನು ಇದನ್ನು ಸಪ್ರೇಟ್ ಇಟ್ಟಿದ್ದೆ ಸಲಾಡ್ ಮಾಡಲಿಕ್ಕೆ. ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಇದನ್ನು ನೋಡಿ, ಇಷ್ಟು 1 ಕಪ್ ಇದೆ ಇದು. ಇದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದರಲ್ಲಿದೆ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಮತ್ತು ಮಿನರಲ್ಸ್, ತುಂಬ ನ್ಯೂಟ್ರಿಷನ್ ಇದೆ ಇದರಲ್ಲಿ, ತುಂಬ ಒಳ್ಳೆಯದು ಇದು. ಇದಕ್ಕೆ ಇನ್ನು ಹಾಕುವ ಇದು ನೋಡಿ, ಕಾರ್ನ್. ಇದು ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡಿ ನಾನು ಸಪ್ರೇಟ್ ಇಟ್ಟದ್ದು. ಇದನ್ನು ನಾನು ಹಾಕ್ತಾ ಇದ್ದೇನೆ ಇದಕ್ಕೆ. ಇದನ್ನು ಹಾಕುವ. ಮತ್ತು ಅರ್ಧ ಈರುಳ್ಳಿಯನ್ನು ನಾನು ತಗೊಂಡಿದ್ದೇನೆ, ಇದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಮತ್ತು ಅರ್ಧ ಟೊಮ್ಯಾಟೊ, ಸ್ವಲ್ಪ ಉಪ್ಪು, ಸಾಲ್ಟ್, ಅಂದರೆ ನಿಮಗೆ ಎಷ್ಟು ರುಚಿಗೆ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ನಾನು ಇಲ್ಲಿ ಸೇರಿಸ್ತಾ ಇದ್ದೇನೆ ಸನ್ಫ್ಲವರ್
ಇದು ಸೀಡ್ಸ್ ನೀವು ನೋಡಿರ್ಬೋದು. ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಅಂದರೆ ಕೆಲವರಿಗೆ ತುಂಬ ಮಂದಿಗೆ ಥೈರಾಯ್ಡ್ ಇರುತ್ತೆ. ಇದರಲ್ಲಿ ಒಂದು 30 ounce ಎವ್ರಿ ಡೇ ಯೂಸ್ ಮಾಡ್ಬೋದು, ಅಂದರೆ ತಿನ್ಬೋದು, ಡೈರೆಕ್ಟು ತಿನ್ಬೋದು, ಸಲಾದಿಗೆ ಕೂಡ ಹಾಕ್ಬೋದು. ಮತ್ತು ಇದು ತುಂಬ ಮಂದಿಗೆ ಈಗ ಥೈರಾಯ್ಡ್ ಇರುತ್ತೆ, ಅದು ಕಂಟ್ರೋಲ್ ಮಾಡುತ್ತೆ. ಮತ್ತು ಕೆಲವರಿಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಒಳ್ಳೆಯದು. ಮತ್ತು ಕ್ಯಾನ್ಸರಿಗೆ ಎಲ್ಲ, ಡಯಾಬಿಟೀಸ್ ವನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ಈ ರೀತಿಯ ಸಲಾದ್ ಮಾಡಿ ತಿಂದರೆ ತುಂಬ ಒಳ್ಳೆಯದು ಕೂಡ. ಮತ್ತು ನಾನೀಗ ಹಾಕ್ತಾ ಇದ್ದೇನೆ ನೋಡಿ, ಲಿಂಬೆ, ಒಂದು ಸ್ವಲ್ಪ ಲಿಂಬೆ ಜ್ಯೂಸ್ ಒಂದು ಅರ್ಧ ಸ್ಪೂನ್, ಮತ್ತು ಸ್ವಲ್ಪ ಹಾಕುವ ಚಾಟ್ ಮಸಾಲ. ಇದು ಅಂದರೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಮತ್ತು ಡೈರೆಕ್ಟ್ ನಾವು ಈ ಗ್ರೀನ್ ಮೂಂಗನ್ನು ತಿನ್ನಲಿಕ್ಕೆ ಆಗೋದಿಲ್ಲ, ಅಂದರೆ ತಿನ್ಬೋದು, ತಿಂದರೆ ತುಂಬ ಒಳ್ಳೆಯದು, ಆದರೆ ತಿನ್ನುವಾಗ ಅಷ್ಟು ರುಚಿ ಕೊಡೋದಿಲ್ಲ. ಮತ್ತು ಈ ರೀತಿ ಎಲ್ಲ ಹಾಕಿ ತಿಂದರೆ ಒಳ್ಳೆಯದಾಗ್ತದೆ. ಅಂದರೆ ನಿಮಗೆ ರಾತ್ರಿ ರೈಸ್ ತಿನ್ನುವ ಬದಲು ಈ ರೀತಿ ಮಾಡಿ ತಿಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಮತ್ತು ಬೇಗನೆ ವೆಯ್ಟ್ ಲಾಸ್ ಮಾಡ್ಬೋದು. ಮತ್ತು ಎಲ್ಲ ಬೇಕಾದದ್ದು ಇದರಲ್ಲಿ ನ್ಯೂಟ್ರಿಷನ್ ಇದೆ, ಪ್ರೋಟೀನ್. ಇದು ಮೂಂಗ್ ದಾಳ್ ಹೈ ಪ್ರೋಟೀನ್, ತುಂಬ ಒಳ್ಳೆಯದು, ಕಾರ್ನ್ ಎಲ್ಲ. ಈಗ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾದರೆ ಕೊರಿಯಂಡರ್ ಲೀವ್ಸ್ ಕೂಡ ಹಾಕ್ಬೋದು. ನೋಡಿ ಎಷ್ಟು ಒಳ್ಳೆಯದಾಗಿದೆ ಅಂದರೆ ಇದು ಸಲಾದ್ ತಿನ್ನಲಿಕ್ಕೆ ಕೂಡ ಈಗ ಒಳ್ಳೆಯದಾಗ್ತದೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಇದಕ್ಕೆ ಹಾಕುವ ಒಂದು ಗ್ರೀನ್ ಚಿಲ್ಲಿ, ಮತ್ತು ಗಾರ್ನಿಷಿಗೆ ನಾನು ಹಾಕ್ತಾ ಇದ್ದೇನೆ ಕೊರಿಯಂಡರ್ ಲೀವ್ಸ್. ಮತ್ತು ಸರಿಯಾಗಿ ಮಿಕ್ಸ್ ಮಾಡುವ ಇದನ್ನು. ನೋಡಿ ಇದು ಸಲಾಡ್ ಎಷ್ಟು ಒಳ್ಳೆಯದಾಗಿದೆ ಅಂದರೆ ತುಂಬ ಟೇಸ್ಟಿ, ತಿನ್ನಲಿಕ್ಕೆ ಕೂಡ. ಈಗ ಇಲ್ಲಿ ತುಂಬ ಪಾತ್ರೆ ಆಗಿತ್ತು, ಹಾಗೆ ಬೇಗ ಬೇಗ ಪಾತ್ರೆಯನ್ನು ಕೂಡ ತೊಳಿತಾ ಇದ್ದೇನೆ. ಮತ್ತು ಇಟ್ಟರೆ ಅದು ಇನ್ನೂ ತುಂಬ ಕೆಲಸ ಆಗುತ್ತೆ, ಅಂದರೆ ಜಾಸ್ತಿ ಆಗುತ್ತೆ ಇನ್ನೂ ಕೂಡ. ಹಾಗೆ ಕುಕ್ ಮಾಡಿ ಹಾಗೆಯೇ ಫಟಾಫಟ್ ಅದು ಕೂಡ ಮುಗಿಸುವ ಅಂತ, ಹಾಗೆ ಫಾಸ್ಟಾಗಿ ಕ್ಲೀನ್ ಮಾಡಬೇಕು. ಮತ್ತು ಕುಕ್ ಮಾಡುವಾಗ ಎಲ್ಲ ತುಂಬ ಪಾತ್ರೆ ಆಗುತ್ತೆ, ಅಂದರೆ ನಾವು ವಿಡಿಯೋ ಮಾಡುವಾಗ ಪಾತ್ರೆ ತುಂಬ ಜಾಸ್ತಿ ಆಗುತ್ತೆ. ಹಾಗೆ ಈಸಿ ಅಲ್ಲ ವಿಡಿಯೋ ಮಾಡಲಿಕ್ಕೆ ಮತ್ತು ಎಡಿಟಿಂಗ್ ಮಾಡೋದು, ಹಾಕೋದಂದರೆ. ಹಾಗೆ ಫ್ರೆಂಡ್ಸ್, ನಾನು ವೀಡಿಯೋಸ್ ಎಲ್ಲ ಹಾಕ್ತೇನೆ, ನೀವು ನನಗೆ ಸಪೋರ್ಟ್ ಮಾಡಿ, ನನ್ನ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾಕೆಂದರೆ ಕೆಲವರು ಯೋಚಿಸ್ತಾರೆ ಇದು ವಿಡಿಯೋ ಎಲ್ಲ ಮಾಡ್ತಾರೆ ಈಸಿ ಅಂತ, ಹಾಗೇನು ಈಸಿದು ಕೆಲಸ ಅಲ್ಲ ಇದು. ಹಾಗೆ ಮತ್ತು ತುಂಬ ಮಂದಿ ಯೋಚಿಸೋದುಂಟು, ನಾನೀಗ ಸಬ್ಸ್ಕ್ರೈಬ್ ಮಾಡಿದರೆ ನಂದು ಹಣ ಹೋಗ್ತದೆ ಅಂತ. ಹಣ ಎಲ್ಲ ಹೋಗೋದಿಲ್ಲ, ಸಬ್ಸ್ಕ್ರೈಬ್ ಫ್ರೀ. ಹಾಗೆ ಯಾರಿಗಾದರೂ ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೆ ಇಲ್ಲಿ ನಾನು ಲಂಚಿಗೆ ರೈಸಿಗೆ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 2 ಕಪ್ ಇದು ರೈಸ್ ಹಾಕಿದ್ದೇನೆ, ಅಂದರೆ ಇದು ಬಾಯ್ಲ್ಡ್ ರೈಸ್, ಮೋಟಾ ರೈಸ್ ಅಂತ ಹೇಳ್ತಾರೆ. ಇದನ್ನು ನಾನು ಯೂಸ್ ಮಾಡೋದು. ನೋಡಿ ಇದು ನಾನು ಪೇಂಟ್ ಆಗಿ ಇಟ್ಟಿದ್ದಲ್ಲ, ಈಗ ಒಳ್ಳೆ ಒಣಗಿದೆ ಇದು. ನೋಡಿ ಈಗ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ನಿಮಗೆ ಬೇಕಾದರೆ ಈ ರೀತಿ ನಿಮ್ಮ ರಬ್ಬರ್ ಬ್ಯಾಂಡ್ ಕ್ಲಿಪ್ಸ್ ಎಲ್ಲ ಇಟ್ಟು ಕೂಡ ಯೂಸ್ ಮಾಡ್ಬೋದು. ಈಗ ನೋಡಲಿಕ್ಕೆ ಕೂಡ ಚೆಂದ ಕಾಣ್ತದೆ. ಮತ್ತು ಇಯರಿಂಗ್ಸ್ ಇಲ್ಲಿ ಹ್ಯಾಂಗ್ ಮಾಡ್ಬೋದು, ಮತ್ತು ಬ್ಯಾಂಗಲ್ಸ್ ಹ್ಯಾಂಗ್ ಮಾಡ್ಬೋದು. ಇಲ್ಲದಿದ್ದರೆ ಇದನ್ನು ನಿಮಗೆ ಕಿಚನಲ್ಲಿ ಕೂಡ ಯೂಸ್ ಮಾಡ್ಬೋದು. ಹೀಗೆ ನಿಮ್ಮದು ಮಗ್ ಈ ರೀತಿ ನೋಡಿ, ಕಾಫಿ ಮಗ್ಗನ್ನು ಇಟ್ಟು ಈ ರೀತಿ ಕೂಡ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಇದು ಇದರದ್ದೇ ಈ ಕಾಫಿ ಕುಡಿಯುವ ಮಗ್ಗಿದ್ದೆ, ಆದರೆ ನಾನು ಅಂದರೆ ತುಕ್ಕು ಹಿಡಿದಿತ್ತಲ್ಲ, ಮಣ್ಣು ಒಂಥರ ಅದು ನೋಡಲಿಕ್ಕೆ ಚೆಂದ ಕಾಣ್ತಿರ್ಲಿಲ್ಲ. ಹಾಗೆ ಪೇಂಟ್ ಹಾಕಿದ ಮೇಲೆ ನೋಡಿ, ಅದು ನಿಮಗೆ ಬೇಕಾದರೆ ಬೇರೆ ಬೇರೆ ಕಲರ್ ಪೇಂಟ್ ಹಾಕ್ಬೋದು. ನಾನಿಲ್ಲಿ ಪಿಂಕ್ ಯೂಸ್ ಮಾಡಿದ್ದೇನೆ, ತುಂಬ ಚೆಂದ ಕಾಣ್ತದೆ ಈಗ. ನೋಡಿ ಬಿಸಾಡುವ ವಸ್ತುವಿಂದ ನಮಗೆ ಕ್ರಿಯೇಟಿವ್ ಥಿಂಗ್ಸ್ ಏನಾದರೂ ಮಾಡ್ಬೋದು ಮನೆಯಲ್ಲೇ. ಫ್ರೆಂಡ್ಸ್, ಈಗ ಸಂಜೆ 6:30 ಆಯಿತು. ಮತ್ತು ವೆದರ್ ಕೂಡ ನೋಡಿ, ಹೊರಗಡೆ ಮೋಡ ಇದೆ, ತುಂಬ ಒಳ್ಳೆಯದುಂಟು ಕೂತ್ಕೊಂಡು ನೋಡಲಿಕ್ಕೆ. ಹಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ.
ಮತ್ತು ನಾನು ಹೇಳಿದ್ದಲ್ಲ ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇತ್ತು ಅಂತ. ಹಾಗೆ ಒಂದು ಕಾಫಿ ಕುಡಿದರೆ, ಬಿಸಿ ಬಿಸಿ ಏನಾದರೂ ಕುಡಿದರೆ ಗಂಟಲಿಗೆ ತುಂಬ ಒಳ್ಳೆಯದಾಗ್ತದೆ. ಮತ್ತು ತುಂಬ ಮೆಡಿಸಿನ್ ತಿನ್ನುವುದಕ್ಕಿಂತ ಮನೆಯದ್ದೇ ಇದು ತಿಂದರೆ ತುಂಬ ಒಳ್ಳೆಯದು. ಬಿಸಿ ಬಿಸಿ ಕುಡಿದು ಸೂಪೆಲ್ಲ ಕುಡಿದರೆ, ಮತ್ತು ಪೆಪ್ಪರ್ ಮತ್ತು ಹನಿ ಎಲ್ಲ ಹಾಕಿ ತಿಂದರೆ ಅಂದರೆ ಅದು ತುಂಬ ಒಳ್ಳೆಯದು ಗಂಟಲಿಗೆ. ನೋಡಿ ಈಗ ರಾತ್ರಿ ಆಗ್ತಾ ಬಂತು, ನೋಡಿ ಎಲ್ಲ ಚೇಂಜ್ ಆಗಿದೆ, ಲೈಟ್ಸ್ ಎಲ್ಲ ಆನ್ ಆಗಿ. ನಾಳೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.